Hello students. Now let us move on to the next topic of relations and function, that is a function. ಸೊ ಫಂಕ್ಷನ್ ಅಂದ್ರೆ ಏನು ಅಂತ ಕಲ್ತ್ಕೊಳ್ಳೋಣ ಮಕ್ಕಳ. ಸೊ ಇಂಟ್ರೊಡಕ್ಷನ್ ಪಾರ್ಟ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅದಾದಮೇಲೆ ಟೈಪ್ಸ್ ಆಫ್ ಫಂಕ್ಷನ್ಸ್ ಅಂತ ನಿಮಗೆ ಕ್ಲಾಸ್ 12ಅಲ್ಲಿ ಬರುತ್ತೆ. ಸೊ ಆ ಕ್ಲಾಸ್ 12 ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ನಾವೇನು ಮಾಡೋಣ ಅಂದರೆ ಇಂಟ್ರೊಡಕ್ಷನ್ ಪಾರ್ಟ್. ಏನದು ಇಂಟ್ರೊಡಕ್ಷನ್ ಪಾರ್ಟ್ ಅಂದರೆ ನೀವು ಕ್ಲಾಸ್ 11 ಅಥವಾ ಫಸ್ಟ್ ಪಿ ಯು ಸಿಯಲ್ಲಿ ಓದಿರ್ತಕ್ಕಂಥ ಕೆಲವೊಂದು ಕಾನ್ಸೆಪ್ಟ್ಸ್ನ ರೀಕಾಲ್ ಮಾಡ್ಕೊಳ್ಳೋಣ. ನಿಮ್ಗೆ ಅದೆಲ್ಲ ಚೆನ್ನಾಗಿ ಗೊತ್ತಿದ್ರೆ ಮಕ್ಕಳ, ಸೊ ಸೆಕೆಂಡ್ ಪಿ ಯು ಕಾನ್ಸೆಪ್ಟ್ಸ್ನ ಆರಾಮ್ಸೆ ಕಲಿಬೋದು, ಏನೇನೂ ಇಲ್ಲ. ಸೊ ಓಕೆನಾ. ಸೊ ಕೆಲವೊಂದು ಟೈಪ್ಸ್ ಆಫ್ ಫಂಕ್ಷನ್ಸ್ ಅಂತ ಇದೆ ಸೆಕೆಂಡ್ ಪಿ ಯು ಕಾನ್ಸೆಪ್ಟ್ಸಲ್ಲಿ, ಅದನ್ನು ಓದೋದಕ್ಕೆ ಮೊದಲೇ ಸೊ ಫಂಕ್ಷನ್ಸ್ ಅಂದ್ರೆ ಏನು ಅಂತ ಓದ್ಕೊಳ್ಳೋಣ ಮಕ್ಕಳ. ಸೊ ಅವರ್ ಟಾಪಿಕ್ ನೇಮ್ ಇಸ್ ಕಾಲ್ಡ್ ಎ ಫಂಕ್ಷನ್. ಫಂಕ್ಷನ್ ಅಂದ್ರೆ ಏನು ಅನ್ನೋದಕ್ಕೆ ಮೊದಲೇ ಸೊ ಆಲ್ರೆಡಿ ನಾವು ಓದ್ಕೊಂಡಿರೋದು ಇದೇ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಒಂದು ಕಾನ್ಸೆಪ್ಟ್ ಓದಿದ್ವಿ. ಏನದು? ರಿಲೇಷನ್ ಅಂತೇಳಿ. ವಾಟ್ ಈಸ್ ಎ ರಿಲೇಷನ್ ಅಂತ ಕೇಳಿದ್ರೆ, ಆರ್ ಈಸ್ ಸೆಡ್ ಟು ಬಿ ಎ ರಿಲೇಷನ್ ಫ್ರಮ್ ಸೆಟ್ ಎ ಟು ಬಿ. ಸೆಟ್ ಎ ಟು ಬಿ ಆರ್ನ ನಾವು ರಿಲೇಷನ್ ಅಂತ ಹೇಳಬೇಕು ಅಂದ್ರೆ ಮಕ್ಕಳ, ಆರ್ ಮಸ್ಟ್ ಬಿ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಅಂತ ನಾವು ಮಾತಾಡಿದ್ವಿ. ಸೊ ಇನ್ನೊಂದು ಹೇಳಿದ್ವಿ, ಆರ್ ಇಸ್ ಎ ರಿಲೇಷನ್ ಆನ್ ಸೆಟ್ ಎ ಅಂತ ಹೇಳಬೇಕು ಅಂದ್ರೆ ಆರ್ ಮಸ್ಟ್ ಬಿ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಅಂತ ಓದ್ಕೊಂಡಿದ್ವಿ. ಅಂದ್ರೆ ಆರ್ ಅನ್ನ ರಿಲೇಷನ್ ಫ್ರಮ್ ಎ ಟು ಬಿ ನಾವು ಕ್ರಿಯೇಟ್ ಮಾಡ್ಬೇಕಂದ್ರೆ ದಟ್ ಆರ್ ಮಸ್ಟ್ ಬಿ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ. ಇಫ್ ಇಟ್ ಸೊ ವಿ ಡಿಸೈಡ್ ದಟ್ ಆರ್ ಇಸ್ ಎ ರಿಲೇಷನ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ ಅಂತ ನಾವು ಕರಿತಾ ಇದ್ವಿ. ಹಾಗಾದರೆ ಫಂಕ್ಷನ್ ಅಂದ್ರೆ ಏನಪ್ಪ ಅಂದರೆ ಇಟ್ಸ್ ಎ ಟೈಪ್ ಆಫ್ ರಿಲೇಷನ್ ಮಕ್ಕಳ. ಇಟ್ ಇಸ್ ಎ ಟೈಪ್ ಆಫ್ ರಿಲೇಷನ್ ಅಂದಿದ ತಕ್ಷಣ ನಿಮಗೆ ಫಂಕ್ಷನ್ ನಾವು ಯೂಶುವಲಿ ಎಫ್ ಅಂತ ಬರೀತೀವಿ ಮಕ್ಕಳ. ಓಕೆ, ಇಟ್ಸ್ ಎ ಟೈಪ್ ಆಫ್ ರಿಲೇಷನ್ ಅಂತ ಹೇಳಿದ ತಕ್ಷಣ ಎಫ್ ಮಸ್ಟ್ ಬಿ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಆಗಿರಬೇಕು. ಟೈಪ್ ಆಫ್ ರಿಲೇಷನ್ ಫ್ರಮ್ ಸೆಟ್ ಎ ಟು ಬಿ ಇನ್ ವಿಚ್ ಏನಾಗಿರಬೇಕು ಕಂಡೀಷನ್ನು, ಎವ್ರಿ ಎಲಿಮೆಂಟ್ ಆಫ್ ಎ ಶುಡ್ ಹ್ಯಾವ್ ಯುನಿಕ್ ಇಮೇಜಸ್ ಇನ್ ಬಿ ಅಂತ ಹೇಳ್ತೀವಿ. ನೋಡಿ ಕೇರ್ಫುಲ್, ಎರಡೇ ಪಾಯಿಂಟ್ ಚೆನ್ನಾಗಿ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಎಫ್ ಇಸ್ ಎ ರಿಲೇಷನ್ ಫ್ರಮ್ ಸೆಟ್ ಎ ಟು ಬಿ ಆಗಿರ್ಬೇಕು, ಅಂದರೆ ಎಫ್ ಮಸ್ಟ್ ಬಿ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಬಿ ಆಗಿರಬೇಕು. ಪಾಯಿಂಟ್ ನಂಬರ್ 2 ಏನಪ್ಪ ಅಂತ ಹೇಳಿದ್ರೆ, ಎವ್ರಿ ಎಲಿಮೆಂಟ್ ಆಫ್ ಫಸ್ಟ್ ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟನ್ನು ಸೊ ಒನ್ ಎಲಿಮೆಂಟ್ ಜೊತೆ ಸೆಕೆಂಡ್ ಸೆಟ್ಟಲ್ಲಿರೋ ಒನ್ ಎಲಿಮೆಂಟ್ ಜೊತೆ ಮ್ಯಾಪ್ ಆಗಿರಬೇಕು. ಆಯ್ತಾ? ಒನ್ ಎಲಿಮೆಂಟ್ ಶುಡ್ ನಾಟ್ ಹ್ಯಾವ್ ಮೋರ್ ದೆನ್ ಒನ್ ಇಮೇಜಸ್ ಅಂತ ಹೇಳ್ತೀವಿ. ಒಂದು ಫಸ್ಟ್ ಸೆಟ್ಟಲ್ಲಿರೋ ಒಂದು ಎಲಿಮೆಂಟು ಎರಡು ಎಲಿಮೆಂಟ್ ಜೊತೆ ಮ್ಯಾಪ್ ಆಗಿರ್ಬೋದು, ಒಂದು ಕಂಡೀಷನ್ನು. ಸೆಕೆಂಡ್ ಕಂಡೀಷನ್ ಏನಪ್ಪ ಅಂದರೆ ಫಸ್ಟ್ ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟು ಮ್ಯಾಪ್ ಆಗಿರಬೇಕು. ಸೊ ಯಾವುದಾದ್ರು ಎಲಿಮೆಂಟ್ ಬಿಟ್ಟೋಗ್ಬಿಟ್ಟಿದ್ರೆ ದಟ್ ಇಸ್ ನಾಟ್ ಎ ಫಂಕ್ಷನ್ ಅಂತ ಹೇಳ್ತೀವಿ. ಅಂದರೆ ಎವ್ರಿ ಎಲಿಮೆಂಟ್ ಆಫ್ ಫಸ್ಟ್ ಸೆಟ್, ಎವ್ರಿ ಎಲಿಮೆಂಟ್ ಸೊ ಶುಡ್ ಹ್ಯಾವ್ ಯುನಿಕ್ ಇಮೇಜಸ್, ಅಂದರೆ ಒಂದು ಎಲಿಮೆಂಟ್ ಜೊತೆನೆ ಮ್ಯಾಪ್ ಆಗಿರಬೇಕು. ಒನ್ ಎಲಿಮೆಂಟ್ ಶುಡ್ ನಾಟ್ ಬಿ ಮ್ಯಾಪ್ಡ್ ವಿತ್ 2 or more ಎಲಿಮೆಂಟ್ಸ್ ಅಂತ ಕರಿತೀವಿ. ದಟ್ ಇಸ್ ಕಾಲ್ಡ್ ಎ ಫಂಕ್ಷನ್. ಸೊ ಅದನ್ನು ಎಕ್ಸಾಂಪಲ್ ತೊಗೊಂಡು ಹೇಳೋಣ ಮಕ್ಕಳ. ಸೊ ಲೆಟ್ ಅಸ್ ರೈಟ್ ಆರೋ ಡಯಾಗ್ರಾಮ್ ಫಾರ್ ದಿಸ್. ಸೊ ಸೆಟ್ ಎ ಆ್ಯಂಡ್ ಬಿ ಅಂತ ತಗೋತೀನಿ. ಎ ಅಲ್ಲಿ 1 2 3 4 ಆರ್ ದಿ ಎಲಿಮೆಂಟ್ಸ್ ಅಂತ ತಗೋತೀನಿ ಮಕ್ಕಳ. ಬಿ ಅಲ್ಲಿ ಎ ಬಿ ಸಿ ಡಿ ಅಂತ ನಾವು ತಗೊಳ್ಳೋಣ. ಸೊ ಎ ಬಿ ಸಿ ಡಿ ಆಯಿತಾ. ಸೊ ಮ್ಯಾಪಿಂಗ್ ಮಾಡ್ತಾ ಹೋಗ್ತೀನಿ ಮಕ್ಕಳು. 1 to ಎ, 2 to ಬಿ, 3 to ಸಿ ಆ್ಯಂಡ್ 4 to ಡಿ ಅಂತೇಳಿ ಮ್ಯಾಪಿಂಗ್ ಮಾಡ್ತಾ ಹೋಗ್ತೀನಿ. ಆರೋ ಡಯಾಗ್ರಾಮ್ ಬರೆದಿದ್ದೀವಿ. ದಿಸ್ ಇಸ್ ಕಾಲ್ಡ್ ಆರೋ ಡಯಾಗ್ರಾಮ್ ಆಯಿತಾ. ಸೊ ಇದಾದಮೇಲೆ ಇಸ್ ದಿಸ್ ಎ ಫಂಕ್ಷನ್ ಅಂತ ಕೇಳಿದ್ರೆ ನೀವು ಎರಡು ಪಾಯಿಂಟ್ನ ಮೈಂಡಲ್ಲಿ ಇಟ್ಕೋಬೇಕು. ಒಂದು, ಎವ್ರಿ ಎಲಿಮೆಂಟ್ ಆಫ್ ಫಸ್ಟ್ ಸೆಟ್ ಮ್ಯಾಪ್ ಆಗಿದೆ ನೋಡ್ಕೋಬೇಕು, ಎಸ್. ಮತ್ತು ಎಲ್ಲ ಎಲಿಮೆಂಟಿಂದನೂ ಒಂದು ಲೈನ್ ಅಷ್ಟೇ ಟ್ರಾನ್ಸ್ಫರ್ ಆಗಿದೆಯಾ ನೋಡ್ಕೋಬೇಕು, ಎಸ್. ಎರಡೂ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ದೆನ್ ಸಚ್ ರಿಲೇಷನ್ ಈಸ್ ಕಾಲ್ಡ್ ಎ ಫಂಕ್ಷನ್ ಅಂತ ಕರಿತೀವಿ. ಸೊ ಈ ರಿಲೇಷನ್ ನೇಮ್ ಎಫ್ ಅಂತ ಕೊಟ್ಕೊಂಡಿದ್ವಿ. ಈಸ್ ದಿಸ್ ರಿಲೇಷನ್ ಎ ಫಂಕ್ಷನ್ ಅಂತ ಕೇಳಿದ್ರೆ ಎಸ್ 100% ದಿಸ್ ರಿಲೇಷನ್ ಈಸ್ ಎ ಫಂಕ್ಷನ್ ಅಂತ ಹೇಳ್ತೀವಿ ಮಕ್ಕಳು. ಸೆಕೆಂಡ್ ಎಕ್ಸಾಂಪಲ್ ತಗೊಳ್ಳೋಣ ಮಕ್ಕಳು. ಸೊ ರಿಲೇಷನ್ ಅಂತ ಫಸ್ಟ್ ಅನ್ಕೊಬೇಕು ಎಫ್ ಅನ್ನ. ಸೊ 1 2 3 4 ಅಂತ ಎಲಿಮೆಂಟ್ಸ್ ತೊಗೋತೀನಿ. ಸೆಕೆಂಡ್ ಸೆಟ್ಟಲ್ಲಿ ಎ ಬಿ ಸಿ ಅಂತ ತೊಗೊತೀನಿ. ಎರಡೂ ಸೆಟ್ಟಲ್ಲಿ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು ಅಂತ ರೂಲ್ ಇಲ್ಲ, ಬಟ್ ಬೋತ್ ಶುಡ್ ಬಿ ನಾನ್ ಎಂಟಿ ಸೆಟ್ಸ್ ಆಗಿರಬೇಕು. ಎಂಟಿ ಸೆಟ್ಸಿಂದ ನಾವು ಫಂಕ್ಷನ್ಸ್ನ ಅಥವಾ ಮ್ಯಾಪಿಂಗ್ನ ಮಾಡೋಕ್ಕೆ ಆಗಲ್ಲ. ನೋಡಿ ಮಕ್ಕಳು, ಈ ಥರ ಮ್ಯಾಪಿಂಗ್ ಮಾಡೋಣ. 1 to ಬಿ, 2 to ಬಿ, 3 to ಬಿ, 4 to ಸಿ ಅಂತ ತಗೋತೀನಿ ಮಕ್ಕಳ. ಇಸ್ ದಿಸ್ ರಿಲೇಷನ್ ಎ ಫಂಕ್ಷನ್ ಅಂತ ಕೇಳಿದ್ರೆ ಅಗೈನ್ ಸೇಮ್ ಕಂಡೀಷನ್ಸ್ನ ಚೆಕ್ ಮಾಡ್ತಾ ಬನ್ನಿ. ಫಸ್ಟ್ ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟಿಂದ ಮ್ಯಾಪ್ ಆಗಿದೆ ಅಥವಾ ಲೈನ್ ಟ್ರಾನ್ಸ್ಫರ್ ಆಗಿದೆ ಅಂದರೆ ಎಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಮತ್ತು ಎಲ್ಲ ಎಲಿಮೆಂಟ್ಸಿಂದ ಒಂದೊಂದೇ ಲೈನ್ ಟ್ರಾನ್ಸ್ಫರ್ ಆಗಿದೆ. 1 ಇಂದ ಒಂದೇ ಲೈನ್ ಟ್ರಾನ್ಸ್ಫರ್ ಆಗಿದೆ, 2 ಇಂದ ಓನ್ಲಿ 1 ಲೈನ್ ಟ್ರಾನ್ಸ್ಫರ್ ಆಗಿದೆ, 3 ಇಂದ ಓನ್ಲಿ 1, 4 ಇಂದ ಓನ್ಲಿ 1. ಅಂದರೆ
So therefore this is a function. Each and every elements of first set have only one images in second set. Therefore this relation is called a function anta kariteve. Example number 3 makla. F from A to B, 1 2 3 4 A B C D ಅಂತ ನಾನು ತಗೋತೀನಿ ಮಕ್ಕಳು. ಎರಡು ಸೆಟ್ ತಗೊಂಡಿದ್ದೀನಿ. ಮ್ಯಾಪಿಂಗ್ ಕ್ರಿಯೇಟ್ ಮಾಡೋಣ. ಸೊ ರಿಲೇಷನ್ನ 1 to B, 2 to B, 3 to C ಅಂತ ತಗೋತೀನಿ. ಈಸ್ ದಿಸ್ ರಿಲೇಷನ್ ಎ ಫಂಕ್ಷನ್ ಅಂತ ಕೇಳಿದ್ರೆ ಅಗೇನ್ ಚೆಕ್ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟ್ ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟು ಮ್ಯಾಪ್ ಆಗಿದೆ ಅಂದರೆ ನೋ. ದ ಎಲಿಮೆಂಟ್ ವಿಚ್ ಈಸ್ ಇನ್ ಫಸ್ಟ್ ಸೆಟ್ does not have any images in second set. Second set ಜೊತೆ ಮ್ಯಾಪ್ ಆಗ್ತಾ ಇಲ್ಲ, ಒಂದು ಎಲಿಮೆಂಟ್ ಎಕ್ಸಿಸ್ಟ್ ಆಗ್ತಾ ಇದೆ. therefore this relation is not a function ಅಂತ ಹೇಳ್ತೀವಿ. ಹಾಗಾದರೆ 4 belongs to A does not have any images in second set ಅಂತ ಬರೆದ್ಬಿಟ್ರಾಯ್ತು. 4 ಅನ್ನೋ ಎಲಿಮೆಂಟು ಫಸ್ಟ್ ಸೆಟ್ಟಲ್ಲಿ ಇದೆ, ಅದಕ್ಕೆ ಯಾವುದೇ ಇಮೇಜಸ್ಸು ಸೆಕೆಂಡ್ ಸೆಟ್ಟಲ್ಲಿ ಇಲ್ಲ. therefore this relation is not a function ಅಂತ ಹೇಳ್ತೀವಿ. ನೋಡಿ ಮಕ್ಕಳ, ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ಳೋಣ. F from set A to B, take few elements of first set and few elements from second set. ಓಕೆ, ಸೊ ಮ್ಯಾಪಿಂಗ್ ಮಾಡೋಣ ಮಕ್ಕಳು. 1 to A, 2 to B, 3 to C, 3 to D, 4 to D ಅಂತ ಮ್ಯಾಪಿಂಗ್ ಮಾಡಿದ್ದೀನಿ. ಈಗ ಅಬ್ಸರ್ವ್ ಮಾಡಿ ಮಕ್ಕಳು, ಈಸ್ ದಿಸ್ ರಿಲೇಷನ್ ಎ ಫಂಕ್ಷನ್ ಅಂತ ಚೆಕ್ ಮಾಡಿದ್ರೆ ಅಬ್ಸರ್ವ್ ಮಾಡಿ. ಕಂಡೀಷನ್ ನಂಬರ್ 1, ಎಲ್ಲ ಎಲಿಮೆಂಟಿಂದ ಲೈನ್ ಟ್ರಾನ್ಸ್ಫರ್ ಆಗಿದೆಯಾ? ಎಸ್. ಕಂಡೀಷನ್ ನಂಬರ್ 2, ಎಲ್ಲ ಎಲಿಮೆಂಟ್ಸನ್ನು ಓನ್ಲಿ ಒನ್ ಎಲಿಮೆಂಟ್ ಜೊತೆ ಮ್ಯಾಪ್ ಆಗಿದೆ. 1 ಈಸ್ ಮ್ಯಾಪ್ಡ್ ವಿತ್ ಓನ್ಲಿ ಒನ್ ಎಲಿಮೆಂಟ್, 2 ಓನ್ಲಿ ಒನ್ ಎಲಿಮೆಂಟ್, 3 ಈಸ್ ಮ್ಯಾಪಿಂಗ್ ವಿತ್ 2 ಡಿಫ್ರೆಂಟ್ ಎಲಿಮೆಂಟ್ಸ್. ಸೊ ಎಲಿಮೆಂಟ್ಸ್ which is in first set has 2 different images in second set. therefore this relation is not a function. observe ಮಾಡಬೇಕು ಮಕ್ಕಳ, if there is an element in first set which has more than one images ಅಂದರೆ more than one element ಜೊತೆ ಮ್ಯಾಪ್ ಆಗಿದ್ರೆ ಸೆಕೆಂಡ್ ಸೆಟ್ಟಲ್ಲಿ, ಅಥವಾ if there is an element in first set which does not have any images, ಸೊ ಅದಕ್ಕೆ ಯಾವುದೇ ಇಮೇಜ್ ಇಲ್ಲ ಅಂತ ಹೇಳಿದ್ರೆ then such relations are not a functions. ಇದನ್ನ ಚೆನ್ನಾಗಿ ತಿಳ್ಕೊಬೇಕು. these are the conditions. ನೋಡಿ ಮಕ್ಕಳ, ರಿಮೈನಿಂಗ್ ಕೇಸಸ್ಸಲ್ಲಿ ನೋಡಿ, ಈ ಕೇಸ್ ಏನು ಎಕ್ಸಾಂಪಲ್ ಕೊಟ್ಟಿದೆ ಅಂದರೆ ದೇರ್ ಎಕ್ಸಿಸ್ಟ್ ಎನ್ ಎಲಿಮೆಂಟ್ ಇನ್ ಫಸ್ಟ್ ಸೆಟ್ ವಿಚ್ ಡಸ್ ನಾಟ್ ಹ್ಯಾವ್ ಎನಿ ಇಮೇಜಸ್. ಇಲ್ಲೇನು ಎಕ್ಸಾಂಪಲ್ ಇದೆ, ದೇರ್ ಎಕ್ಸಿಸ್ಟ್ ಎನ್ ಎಲಿಮೆಂಟ್ ಇನ್ ಫಸ್ಟ್ ಸೆಟ್ ಸೊ ವಿಚ್ ಹ್ಯಾಸ್ ಮೋರ್ ದೆನ್ ಒನ್ ಇಮೇಜಸ್. ಈ ಎರಡು ಕೇಸಸ್ಸಲ್ಲಿ ದ ಗಿವನ್ ರಿಲೇಷನ್ ಇಸ್ ನಾಟ್ ಎ ಫಂಕ್ಷನ್. ಸೊ ಇನ್ ಆಲ್ ಅದರ್ ಕೇಸಸ್ ದ ಗಿವನ್ ರಿಲೇಷನ್ ಇಸ್ ಎ ಫಂಕ್ಷನ್. ಪಾಯಿಂಟ್ ನಂಬರ್ 1 is clear. I hope you understood the definition. What is definition ಅಂತ ಕೇಳಿದ್ರೆ, a relation f from A to B is said to be a function if every element of first set should have unique images in second set. So point is clear. ಈಗ ನೋಡಿ ಮಕ್ಕಳು, if f is a function from A to B ಅಂತ ಹೇಳಿದ್ರೆ then that is denoted by f colon a arrow mark b ಅಂತ ಹೇಳ್ತೀವಿ. f colon a arrow mark b. ಅದನ್ನು ಹೇಗೆ ಓದ್ಕೋಬೇಕು ಅಂದರೆ f is a function from A to B ಅಂತ ಓದಬೇಕು. ಪಾಯಿಂಟ್ ನಂಬರ್ 1. and it is defined as f of x equal to y ಅಂತ ಬರೀತೀವಿ ಮಕ್ಕಳು. ಹೇಗೆ ಬರೀತೀವಪ್ಪ ಅಂದರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ವೈ ಅಂತ ಬರೀತೀವಿ. ಸೊ ಚೆನ್ನಾಗಿ ಜ್ಞಾಪಕೊಂಡು ಇಟ್ಕೊಂಡಿರ್ಬೇಕು. ಎ ರಿಲೇಷನ್ ಎಫ್ ಈಸ್ ಎ ಫಂಕ್ಷನ್ ಅಂತ ನಾವು ಹೇಳ್ಬೇಕಂದ್ರೆ ವಿ ಡಿನೋಟ್ ದಟ್ ಬೈ ಎಫ್ ಕೊಲನ್ ಎ ಆರೋ ಮಾರ್ಕ್ ಬಿ ಅಂಡ್ ರೀಡ್ ಇಟ್ ಆಸ್ ಎಫ್ ಈಸ್ ಎ ಫಂಕ್ಷನ್ ಫ್ರಮ್ ಎ ಟು ಬಿ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ವೈ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಫಸ್ಟ್ ಸೆಟ್ ಆ್ಯಂಡ್ ವೈ ಬಿಲಾಂಗ್ಸ್ ಟು ಸೆಕೆಂಡ್ ಸೆಟ್ ಅಂತ ಹೇಳ್ತೀವಿ. ಪಾಯಿಂಟ್ 1. ಸೊ ಏನಪ್ಪ ಅಂದರೆ ಡೆಫಿನೇಷನ್ ಇಲ್ಲಿವರೆಗೂ ಕಲ್ತಿದ್ದು. ಪಾಯಿಂಟ್ ನಂಬರ್ 2, ಇದು ನಮ್ಮ ಮಕ್ಕಳ ಆರೋ ಡಯಾಗ್ರಾಮ್ ಮೇಲೆ ಬರೀಬೇಕು ಅಂತ ಏನು ರೂಲ್ ಇಲ್ಲ. ಯು ಕ್ಯಾನ್ ಆಲ್ಸೋ ಡಿಫೈನ್ ಇನ್ ದಿಸ್ ಫಾರ್ಮ್. ಹೇಗೆ ಬರೀಬೋದು, ಎಕ್ಸ್ ಅನ್ನೋದು ಫಸ್ಟ್ ಸೆಟ್ಟಲ್ಲಿದೆ, ವೈ ಅನ್ನೋದು ಸೆಕೆಂಡ್ ಸೆಟ್ಟಲ್ಲಿದೆ ಅಂದರೆ ಇದನ್ನು ಹೇಗೆ ಬರೀತಾ ಹೋಗ್ಬೋದಪ್ಪ ಅಂದರೆ ಎಫ್ ಆಫ್ 1 ಈಕ್ವಲ್ ಟು ಎ, ಎಫ್ ಆಫ್ 2 ಈಕ್ವಲ್ ಟು ಬಿ, ಎಫ್ ಆಫ್ 3 ಈಕ್ವಲ್ ಟು ಸಿ, ಎಫ್ ಆಫ್ 4 ಈಕ್ವಲ್ ಟು ಡಿ ಅಂತ ಇದೆ. ಈಗ ಆರೋ ಡಯಾಗ್ರಾಮ್ ನಿಮ್ಮ ಹತ್ರ ಇಲ್ಲ, ಇದನ್ನು ನೋಡಿಕೊಂಡು ವೆದರ್ ದಿಸ್ ಇಸ್ ಎ ಫಂಕ್ಷನ್ ಆರ್ ನಾಟ್ ಅಂತ ಚೆಕ್ ಮಾಡ್ಬೋದಾ ಅಂತ ಕೇಳಿದ್ರೆ ನೋಡಿ ಮಕ್ಕಳ, ಎವ್ರಿ ಎಲಿಮೆಂಟ್ಸ್ ಆಫ್ ಫಸ್ಟ್ ಸೆಟ್ ಇದೆಯಾ, ಎಲ್ಲ ಎಲಿಮೆಂಟ್ಸನ್ನು ಒನ್ ಎಲಿಮೆಂಟ್ಸ್ ಜೊತೆನೇ ಮ್ಯಾಪ್ ಆಗಿದೆಯಾ, ದೇರ್ಫೋರ್ ದಿಸ್ ಇಸ್ ಎ ಫಂಕ್ಷನ್. ಬರೀ ಈ ಥರ ಕೊಟ್ಟಿದ್ದಾರೆ, ಆರೋ ಡಯಾಗ್ರಾಮ್ ನಿಮ್ಮ ಹತ್ರ ಇಲ್ಲ ಅಂತ ಅಂದ್ಕೊಳ್ಳಿ. ಸೊ ಈ ಥರ ಇಷ್ಟೇ ಇದೆ, ಸೊ ಯು ಕ್ಯಾನ್ ಐಡೆಂಟಿಫೈ ವೆದರ್ ದಿಸ್ ಎ ಫಂಕ್ಷನ್ ಆರ್ ನಾಟ್. ಇದೊಂದೇ ಅಲ್ಲ ಮಕ್ಕಳ, ಈ ಥರ ಕೂಡ ಬರೆಯೋದು. ಎಫ್ ಈಕ್ವಲ್ ಟು 1, a ಆರ್ಡರ್ ಪೇರ್ಸ್ ಅಂತ ಕರಿತೀವಿ. 1, a 2, b 3, c 4, d.
ಇಲ್ಲೂ ಐಡೆಂಟಿಫೈ ಮಾಡ್ಬೋದು ವೆದರ್ ದಿಸ್ ರಿಲೇಷನ್ ಇಸ್ ಎ ಫಂಕ್ಷನ್ ಆರ್ ನಾಟ್. ಹೇಗೆ ಚೆಕ್ ಮಾಡ್ಬೋದು ನೋಡಿ ಮಕ್ಕಳ, ಎವ್ರಿ ಎಲಿಮೆಂಟ್ಸ್ ಆಫ್ ಫಸ್ಟ್ ಸೆಟ್ ಇದೆಯಾ ನೋಡ್ಕೋಬೇಕು. 1 2 3 4 ಆರ್ ದಿ ಎಲಿಮೆಂಟ್ಸ್ ಆಫ್ ಫಸ್ಟ್ ಸೆಟ್. ಆರ್ ದೇ ಪ್ರೆಸೆಂಟ್ ಓನ್ಲಿ ಒನ್ ಟೈಮ್? ಅವುಗಳು ಒಂದೇ ಒಂದು ಸಲ ಪ್ರೆಸೆಂಟ್ ಇದೆಯಾ ಅಂತಲೂ ಕೂಡ ನೋಡ್ಕೋಬೇಕು. ನೋಡಿ 1 2 3 4 ಫಸ್ಟ್ ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟ್ ಇದೆ, ದೇ ಆರ್ ಪ್ರೆಸೆಂಟ್ ಓನ್ಲಿ ಒನ್ ಟೈಮ್ಸ್. ದೇರ್ಫೋರ್ ದಿಸ್ ರಿಲೇಷನ್ ಇಸ್ ಕಾಲ್ಡ್ ಎ ಫಂಕ್ಷನ್. ಈಗೂ ಕೂಡ ಐಡೆಂಟಿಫೈ ಯು ಕ್ಯಾನ್ ರೆಪ್ರೆಸೆಂಟ್ ಎ ಫಂಕ್ಷನ್ ಇನ್ 3 ಡಿಫ್ರೆಂಟ್ ವೇಸ್. ಒಂದು ಆರೋ ಡಯಾಗ್ರಾಮ್, ಇನ್ನೊಂದು ಈ ಥರ ಬರಿಬೋದು, ಇನ್ನೊಂದು ಆರ್ಡರ್ ಪೇರ್ಸಲ್ಲಿ ಬರಿಬೋದು. ಸೊ ಯಾವ ವೇಸಲ್ಲಿ ಕೊಟ್ರು ಯು ಕ್ಯಾನ್ ಐಡೆಂಟಿಫೈ ವೆದರ್ ದ ಗಿವನ್ ರಿಲೇಷನ್ ಈಸ್ ಫಂಕ್ಷನ್ ಆರ್ ನಾಟ್ ಅಂತ ಆರಾಮಾಗೆ ಐಡೆಂಟಿಫೈ ಮಾಡ್ತಾ ಹೋಗ್ಬೋದು. ನೋಡಿ ಮಕ್ಕಳ, ಇದನ್ನು ಆರ್ಡರ್ ಪೇರ್ಸಲ್ಲಿ ಬರೆಯೋಣ. ಓಕೆ, ಸೊ ಎಫ್ ಈಕ್ವಲ್ ಟು ಹೇಳಿ 1, A, ನೆಕ್ಸ್ಟ್ ಹೇಳಿ 2, B, ನೆಕ್ಸ್ಟ್ ಹೇಳಿ 3, C, ನೆಕ್ಸ್ಟ್ ಹೇಳಿ 3, D ಅಂತ ಬರಿತೀವಿ. 3, D, ನೆಕ್ಸ್ಟ್ ಹೇಳಿ 4, C, 4, D ಅಂತಲೇ ಬರೆಯೋಣ. ಓಕೆ, ಸೊ ಈಸ್ ದಿಸ್ ರಿಲೇಷನ್ ಎ ಫಂಕ್ಷನ್ ಅಂತ ಕೇಳಿದ್ರೆ ನೋಡಿ ಮಕ್ಕಳು, ಎವ್ರಿ ಎಲಿಮೆಂಟ್ಸ್ ಆಫ್ ಫಸ್ಟ್ ಸೆಟ್ ಪ್ರೆಸೆಂಟ್ ಇದೆ. ಆರ್ ದೇ ಪ್ರೆಸೆಂಟ್ ಓನ್ಲಿ ಒನ್ ಟೈಮ್ ಅಂತ ಕೇಳಿದ್ರೆ ನೋ, ದ ಎಲಿಮೆಂಟ್ 3 ಈಸ್ ಪ್ರೆಸೆಂಟ್ 2 ಟೈಮ್ಸ್ ಅಂತ ಹೇಳ್ತೀರಾ. ದೇರ್ ಫೋರ್ ದಿಸ್ ರಿಲೇಷನ್ ಈಸ್ ನಾಟ್ ಎ ಫಂಕ್ಷನ್. ಈ ಥರ ಕೂಡ ಬರಿಬೋದು. ಅರ್ಥ ಆಗ್ತಾ ಇದೆ ಮಕ್ಕಳ? ಸೊ ಇಲ್ಲೇನು ಹೇಳ್ತೀವಪ್ಪ ಅಂದರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ವೈ ಅಂತ ಬರೆದ್ರೆ, ಸೆಕೆಂಡ್ ನಾನು ಹೇಳ್ತಾ ಇರೋದು ಸೆಕೆಂಡ್ ಪಾಯಿಂಟ್. 1 ಈಸ್ ಡೆಫಿನೇಷನ್. ನೀವು 3 ಪಾಯಿಂಟ್ಸ್ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು ಟು ಲರ್ನ್ ಕ್ಲಾಸ್ 12 ಅಥವಾ ಸೆಕೆಂಡ್ PU ಸಿಲೆಬಸ್. ಏನದು? ಎಫ್ ಆಫ್ ಎಕ್ಸ್ ಈಕ್ವಲ್ ಟು ವೈಯಲ್ಲಿ ವೈನ ನಾವು ಇಮೇಜ್ ಆಫ್ ಎಕ್ಸ್ ಅಂತ ಕರಿತೀವಿ. ಇಮೇಜ್ ಆಫ್ ಎಕ್ಸ್ ಅಂಡ್ ಎಕ್ಸನ್ನು ಪ್ರೀ ಇಮೇಜ್ ಆಫ್ ವೈ ಅಂತ ಕರಿತೀವಿ. ಪ್ರೀ ಇಮೇಜ್ ಆಫ್ ವೈ ಅಂತ ಕರಿತೀವಿ. ಇದು ಗೊತ್ತಿರಬೇಕು ನಿಮಗೆ. ಎಕ್ಸ್ ಇಸ್ ಕಾಲ್ಡ್ ಪ್ರೀ ಇಮೇಜ್ ಆಫ್ ವೈ, ವೈ ಇಸ್ ಕಾಲ್ಡ್ ಇಮೇಜ್ ಆಫ್ ಎಕ್ಸ್. ಇಸ್ ದಿಸ್ ಎ ಫಂಕ್ಷನ್ ಅಂತ ಹೇಳಿದ್ರೆ ಎಸ್ ಅಂತ ಹೇಳ್ತೀರಾ. ವಾಟ್ ಈಸ್ ಇಮೇಜ್ ಆಫ್ 2 ಅಂತ ಕೇಳಿದ್ರೆ ಬಿ ಅಂತ ಹೇಳ್ತೀರಾ. ಈ ಎಕ್ಸಾಂಪಲಲ್ಲಿ ವಾಟ್ ಈಸ್ ಇಮೇಜ್ ಆಫ್ 1, B, what is image of 4, C, what is image of 3, B ಅಂತಾನೆ ಹೇಳ್ತೀರಾ. what is pre-image of B ಅಂತ ಕೇಳಿದ್ರೆ there are 3 pre-images, 1 2 3 are the pre-images of B ಅಂತ ಹೇಳ್ತೀವಿ. ಆಯ್ತಾ? ಸೊ ಇದು ಇಮೇಜ್ ಅಂಡ್ pre-image of a function. ಸೆಕೆಂಡ್ ಪಾಯಿಂಟ್ ಇಸ್ ಕ್ಲಿಯರ್ ಅಲ್ವಾ? ಪಾಯಿಂಟ್ ನಂಬರ್ 3 ಮಕ್ಕಳ. ಸೊ ಪಾಯಿಂಟ್ ನಂಬರ್ 3 ಅಂತ ಹೇಳಿದ್ರೆ ಡೊಮೈನ್, ಕೋಡೊಮೈನ್ ಅಂಡ್ ರೇಂಜ್ ಆಫ್ ಎ ಫಂಕ್ಷನ್ ನಿಮಗೆ ಗೊತ್ತಿರಬೇಕು. ಏನದು ಡೊಮೈನ್ ಅಂತ ಹೇಳಿದ್ರೆ, ಇನ್ ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಅಂತ ನೀವು ಫಂಕ್ಷನ್ ಬರೆದ್ರೆ ಕಂಪ್ಲೀಟ್ ಫಸ್ಟ್ ಸೆಟ್ ಇಸ್ ಕಾಲ್ಡ್ ಡೊಮೈನ್ ಅಂತ ಕರಿತೀವಿ. ಡೊಮೈನ್ ಒಂದು ಫಂಕ್ಷನ್ ಅಂತ ತಗೊಂಡಾಗ ಸೊ ಫಸ್ಟ್ ಸೆಟ್ಟನ್ನು ಡೊಮೈನ್ ಅಂತ ಕರಿತೀವಿ ಮಕ್ಕಳ. ಸೆಕೆಂಡ್ ಸೆಟ್ಟನ್ನು ಕೋಡೊಮೈನ್ ಅಂತ ಕರಿತೀವಿ. ಕಂಪ್ಲೀಟ್ ಸೆಕೆಂಡ್ ಸೆಟ್ ಇಸ್ ಕಾಲ್ಡ್ ಕೋಡೊಮೈನ್ ಅಂತ ಹೇಳ್ತೀವಿ. ನೋಡಿ, ಕಂಪ್ಲೀಟ್ ಫಸ್ಟ್ ಸೆಟ್ ಇಸ್ ಡೊಮೈನ್, ಕಂಪ್ಲೀಟ್ ಸೆಕೆಂಡ್ ಸೆಟ್ ಇಸ್ ಕೋಡೊಮೈನ್. ದ ಸೆಟ್ ಆಫ್ ಆಲ್ ಮ್ಯಾಪ್ಡ್ ಎಲಿಮೆಂಟ್ಸ್ ಇನ್ ಸೆಕೆಂಡ್ ಸೆಟ್, ಯಾವ ಎಲಿಮೆಂಟು ಸೆಕೆಂಡ್ ಸೆಟ್ಟಲ್ಲಿ ಮ್ಯಾಪ್ ಆಗಿದ್ದಾವೆ ದೇ ಆರ್ ಕಾಲ್ಡ್ ರೇಂಜ್ ಆಫ್ ಎ ಫಂಕ್ಷನ್. ರೇಂಜ್ ಆಫ್ ಎ ಫಂಕ್ಷನ್. ಈಗ ನೋಡಿ ಮಕ್ಕಳ, ಈ ಎಕ್ಸಾಂಪಲ್ ತಗೊಳ್ಳಿ, ಇದು ಚೆನ್ನಾಗಿದೆ ನೋಡೋದಕ್ಕೆ. ವಾಟ್ ಈಸ್ ಡೊಮೈನ್ ಅಂತ ಕೇಳಿದ್ರೆ ಕಂಪ್ಲೀಟ್ ಫಸ್ಟ್ ಸೆಟ್ ಹೇಳ್ತೀರಾ, ದೇ ಆರ್ 1 2 3 4 ಈಸ್ ಡೊಮೈನ್. ವಾಟ್ ಈಸ್ ಕೋಡೊಮೈನ್ ಅಂತ ಹೇಳಿದ್ರೆ ಕಂಪ್ಲೀಟ್ ಸೆಕೆಂಡ್ ಸೆಟ್ ಹೇಳ್ತೀರಾ, ಸೊ ಏನದು ABC ಅಂತ ಹೇಳ್ತೀರಾ. ಆಯಿತಾ? ವಾಟ್ ಈಸ್ ರೇಂಜ್ ಅಂತ ಕೇಳಿದ್ರೆ ಯು ವಿಲ್ ಟೇಕ್ ಓನ್ಲಿ B and C. ಬರೀ B and C ತಗೋಬೇಕು, ಬಿಕಾಸ್ ದೀಸ್ 2 ಆರ್ ದಿ ಮ್ಯಾಪ್ಡ್ ಎಲಿಮೆಂಟ್ಸ್ ಇನ್ ಸೆಕೆಂಡ್ ಸೆಟ್. ಅವೆರಡೇ ಎಲಿಮೆಂಟ್ ಮ್ಯಾಪ್ ಆಗಿದೆ. ಈ ಎಕ್ಸಾಂಪಲಲ್ಲಿ ಸೊ ಕಂಪ್ಲೀಟ್ ಫಸ್ಟ್ ಸೆಟ್ ಇಸ್ ಕಾಲ್ಡ್ ಡೊಮೈನ್, ಕಂಪ್ಲೀಟ್ ಸೆಕೆಂಡ್ ಸೆಟ್ ಇಸ್ ಕಾಲ್ಡ್ ಕೋಡೊಮೈನ್ ಅಂಡ್ ಸೆಟ್ ಆಫ್ ಆಲ್ ಮ್ಯಾಪ್ಡ್ ಎಲಿಮೆಂಟ್ಸ್ ಯಾವ್ದು ABCD ಆರ್ ಕಾಲ್ಡ್ ದಿ ರೇಂಜ್ ಆಫ್ ಎ ಫಂಕ್ಷನ್ ಅಂತ ಹೇಳ್ತೀವಿ. ಹಾಗಾದರೆ ಈ ಎಕ್ಸಾಂಪಲಲ್ಲಿ ಹೇಗೆ ಡಿಫೈನ್ ಮಾಡ್ಬೋದಾ ಅಂತಂದರೆ ಆ್ಯಸ್ ಎ ಫಂಕ್ಷನ್ ಅಂತ ಹೇಳಿದಾಗ ಮಕ್ಕಳ, ಸೊ ವಿ ಕೆನಾಟ್ ಡಿಫೈನ್ ಡೊಮೈನ್, ಕೋಡೊಮೈನ್ ಆ್ಯಂಡ್ ರೇಂಜ್ ಬಿಕಾಸ್ ಫಸ್ಟ್ ಆಫ್ ಆಲ್ ದಿಸ್ ಈಸ್ ನಾಟ್ ಎ ಫಂಕ್ಷನ್. ಓಕೆ, ಒಂದು ಫಂಕ್ಷನ್ ಅಂತ ತಗೊಂಡಾಗ ಕಂಪ್ಲೀಟ್ ಫಸ್ಟ್ ಸೆಟ್ ಇಸ್ ಕಾಲ್ಡ್ ಡೊಮೈನ್, complete second set is called codomain and set of all mapped elements ಅಥವಾ set of all images in second set are called the range of a function. ಇಲ್ಲಿ f of x equal to y ಅಲ್ಲಿ y is called image ಅಂತ ಕರೀತೀವಿ. ನೋಡಿ, image of ಫಸ್ಟ್ ಸೆಟ್ ಎಲಿಮೆಂಟ್ ಯಾವ್ದು ಮ್ಯಾಪ್ ಆಗಿದೆ ಅವನ್ನ ನಾವು ಇಮೇಜಸ್ ಅಂತ ಕರಿತೀವಿ ಮಕ್ಕಳು. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ದಿಸ್ ಈಸ್ ದಿ ಡೆಫಿನೇಷನ್ ಅಂಡ್ ವೆರಿ ಇಂಪಾರ್ಟೆಂಟ್ 3 ಪಾಯಿಂಟ್. ಪಾಯಿಂಟ್ ನಂಬರ್ 1 definition, a relation f from a to b
is said to be a function if every element of first set should have unique images in second set, and it is denoted by second point ಹೇಳ್ತಾ ಇದ್ದೀನಿ f colon a arrow mark b and is defined as f of x equal to y. f of x equal to y ಅಂತ ಬರ್ದಿದ್ದೀರಾ ಅಂದ್ರೆ y is called image of x, x is called pre-image of y. ಪಾಯಿಂಟ್ ನಂಬರ್ 3 ಏನಪ್ಪಾ ಅಂತ ಹೇಳಿದ್ರೆ ಡೊಮೈನ್, ಕೋಡೊಮೈನ್ ಅಂಡ್ ರೇಂಜ್ ಆಫ್ ಎ ಫಂಕ್ಷನ್. ಡೊಮೈನ್ ಅಂದರೆ ಕಂಪ್ಲೀಟ್ ಫಸ್ಟ್ ಸೆಟ್, ಕೋಡೊಮೈನ್ ಅಂದರೆ ಕಂಪ್ಲೀಟ್ ಸೆಕೆಂಡ್ ಸೆಟ್, ರೇಂಜ್ ಅಂತಂದರೆ ಸೆಟ್ ಆಫ್ ಆಲ್ ಮ್ಯಾಪ್ಡ್ ಎಲಿಮೆಂಟ್ ಇನ್ ಸೆಕೆಂಡ್ ಸೆಟ್. ಅರ್ಥ ಆಯ್ತಲ್ಲ? ಈ 3 ಪಾಯಿಂಟನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಇದನ್ನೇ ನಾವು ಮಕ್ಕಳು ಡೆಫಿನೇಷನ್ ನೋಡಿ. ನೆಕ್ಸ್ಟು ನಿಮಗೆ ಡೆಫಿನೇಷನ್ ಬರುತ್ತೆ. ಎ ರಿಲೇಷನ್ ಎಫ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ ಇಸ್ ಸೆಡ್ ಟು ಬಿ ಎ ಫಂಕ್ಷನ್ ಇಫ್ ಎವ್ರಿ ಎಲಿಮೆಂಟ್ ಆಫ್ ಫಸ್ಟ್ ಸೆಟ್ ಎ ಹ್ಯಾಸ್ ಓನ್ಲಿ ಒನ್ and only one image in set B. Every element of first set should have only one images in second set. ಇಲ್ಲಿ ಡೊಮೈನ್ ಅಂದರೆ ಕಂಪ್ಲೀಟ್ ಫಸ್ಟ್ ಸೆಟ್ ಎ, ಕೋಡೊಮೈನ್ ಅಂದರೆ ಸೆಟ್ ಬಿ, ಸೊ ರೇಂಜ್ ಅಂದರೆ ಸೆಟ್ ಕಂಟೈನಿಂಗ್ ಆಲ್ ದಿ ವೈಸ್ ಕರೆಸ್ಪಾಂಡಿಂಗ್ ಟು ದಿ ಎಕ್ಸ್ ವ್ಯಾಲ್ಯೂಸ್ ಇನ್ ಡೊಮೈನ್. ಓಕೆನಾ? ಸೊ ಎಕ್ಸ್ ವ್ಯಾಲ್ಯೂಸ್ ಅಂತಂದರೆ ಡೊಮೈನಲ್ಲಿರೋ ಎಲ್ಲ ಎಲಿಮೆಂಟ್ಸು ಯಾವ್ದು ಎಲಿಮೆಂಟ್ ಜೊತೆ ಮ್ಯಾಪ್ ಆಗಿದೆ ಆ ಎಲ್ಲ ಎಲಿಮೆಂಟ್ಸು ಕಲೆಕ್ಟ್ ಮಾಡಿದ್ರೆ ದಟ್ ಇಸ್ ಕಾಲ್ಡ್ ರೇಂಜ್ ಆಫ್ ಎ ಫಂಕ್ಷನ್. ಗೊತ್ತಾಯ್ತಲ್ಲ ಮಕ್ಕಳ? ಸೊ ಇದ್ರ ಜೊತೆಗೆ ಮಕ್ಕಳ ನಿಮ್ಗೆ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು. ಏನದು ಇನ್ನೊಂದು ಪಾಯಿಂಟ್ ಅಂತಂದರೆ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಆ್ಯಂಡ್ ರಿಯಲ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಸಪೋಸ್ ಒಂದು ಫಂಕ್ಷನ್ ಇದೆ ಮಕ್ಕಳ, ಎಫ್ ಕೊಲನ್ ಎ ಆರೋ ಮಾರ್ಕ್ ಬಿ ಇಸ್ ಎ ಫಂಕ್ಷನ್ ಫ್ರಮ್ ಎ ಟು ಬಿ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ವೈ ಅಂತ ಹೇಳ್ತೀವಿ. ಆಯಿತಾ? ನಮ್ಮ ಕೋಡೊಮೈನ್ ಏನಾದ್ರೂ ಇಫ್ ಅವರ್ ಕೋಡೊಮೈನ್ ಈಸ್ ಎ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್, ಅಂದರೆ ಬಿ ಯಲ್ಲಿರೋ ಎಲ್ಲ ಎಲಿಮೆಂಟ್ಸು ರಿಯಲ್ ನಂಬರ್ಸ್ ಆಗಿದ್ದರೆ ದೆನ್ ದಟ್ ಇಸ್ ಕಾಲ್ಡ್ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್. ಇಫ್ ಬೋತ್ ಡೊಮೈನ್ ಆ್ಯಂಡ್ ಕೋಡೊಮೈನ್ ಅಂದರೆ ಎ ಮತ್ತು ಬಿ ಎರಡೂ ಸಬ್ಸೆಟ್ಸ್ ಆಫ್ ರಿಯಲ್ ನಂಬರ್ಸ್ ಆಗಿದ್ದರೆ ದೇ ಆರ್ ಕಾಲ್ಡ್ ರಿಯಲ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ನಾವು ತಗೊಳ್ಳೋ ಎಕ್ಸಾಂಪಲ್ಸು ಮೋಸ್ಟ್ ಆಫ್ ದ ಕೇಸಸ್ ಆರ್ ಅಂದರೆ 99% ಆಫ್ ದ ಕೇಸಸ್ ಆರ್ ರಿಯಲ್ ಫಂಕ್ಷನ್. ಅಂದರೆ ನಮ್ಮ ಡೊಮೈನು ಮತ್ತು ಕೋಡೊಮೈನು ಎರಡೂ ಸಬ್ಸೆಟ್ಸ್ ಆಫ್ ರಿಯಲ್ ನಂಬರ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಗೊತ್ತಿರಬೇಕು. ರಿಯಲ್ ವ್ಯಾಲ್ಯೂಡ್ ಅಂದರೆ ಕೋಡೊಮೈನ್ ಶುಡ್ ಬಿ ಎ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್. ಹೇಗಪ್ಪ ಅಂತ ಹೇಳಿದ್ರೆ ಸೆಕೆಂಡ್ ಸೆಟ್ಟಲ್ಲಿರೋ ಎಲ್ಲ ಎಲಿಮೆಂಟ್ಸೂ ರಿಯಲ್ ನಂಬರ್ಸ್ ಆಗಿದೆ. ಈ ಫಸ್ಟ್ ಸೆಟ್ ಮತ್ತು ಸೆಕೆಂಡ್ ಸೆಟ್ಟಲ್ಲಿ ಎರಡೂ ಸೆಟ್ಟಲ್ಲಿ ಇರ್ತಕ್ಕಂಥ ನಂಬರ್ಸು ರಿಯಲ್ ನಂಬರ್ಸ್ ಆಗಿದ್ದರೆ ದೇ ಆರ್ ಕಾಲ್ಡ್ ರಿಯಲ್ ಫಂಕ್ಷನ್ಸ್. ಚೆನ್ನಾಗಿ ಗೊತ್ತಿರಲಿ ಮಕ್ಕಳು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಗ್ರಾಫಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಗ್ರಾಫಲ್ಲಿ ಬರೆದಾಗ ಒಂದು ಫಂಕ್ಷನ್ನ ಯಾವ ರೀತಿ ನಾವು ನೋಡಿದ ತಕ್ಷಣ ಗ್ರಾಫ್ ನೋಡಿದ ತಕ್ಷಣ ವೆದರ್ ದಿಸ್ ರೆಪ್ರೆಸೆಂಟ್ ಎ ಫಂಕ್ಷನ್ ಆರ್ ನಾಟ್ ಅಂತ ಚೆಕ್ ಮಾಡೋದು ಅಂತೇಳಿ. ಸೊ ಭಾಳ ಸಿಂಪಲ್ ಮಕ್ಕಳ. ಎನಿ ಲೈನ್ ಪ್ಯಾರಲಲ್ ಟು ಒಂದು ಗ್ರಾಫ್ ಬರೀತೀರಾ. ಗ್ರಾಫ್ ಬರೆದಾದ್ಮೇಲೆ ಎನಿ ಲೈನ್ ಪ್ಯಾರಲಲ್ ಟು ವೈ ಆಕ್ಸಿಸ್ ಕೆನ್ ಕಟ್ ದಿ ಗ್ರಾಫ್ ಆಫ್ ದಿ ಫಂಕ್ಷನ್ ಅಟ್ ಮೋಸ್ಟ್ ಒನ್ ಟೈಮ್. ಮ್ಯಾಕ್ಸಿಮಮ್ ಒನ್ ಟೈಮ್ ಕಟ್ ಮಾಡಬೇಕು ಗ್ರಾಫ್ನ. ಸೊ ಒನ್ ಟೈಮ್ ಅಷ್ಟೇ ಕಟ್ ಮಾಡಿದ್ರೆ ದೆನ್ ದಟ್ ಈಸ್ ಕಾಲ್ಡ್ ಎ ಫಂಕ್ಷನ್. ಅದರ್ವೈಸ್ ಆ ಗ್ರಾಫು ಫಂಕ್ಷನ್ನ ರೆಪ್ರೆಸೆಂಟ್ ಮಾಡಲ್ಲ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ. ಸೊ ಒಂದು ಗ್ರಾಫ್ ತೊಗೊಳ್ಳೋಣ ಮಕ್ಕಳ. ಒಂದು ಗ್ರಾಫ್ ಇದೆ, ಯು ಗ್ರಾಫ್ ಅಂದರೆ ಅಪ್ವರ್ಡ್ಸ್ ಪ್ಯಾರಾಬೋಲಾ ಅಂತಲೇ ಮೈಂಡಲ್ಲಿ ಇಟ್ಕೊಳ್ಳಿ. ಇಫ್ ಐ ಡ್ರಾ ಎನಿ ಲೈನ್ ಪ್ಯಾರಲಲ್ ಟು ವೈ ಆಕ್ಸಿಸ್, ನೀವು ಯಾವುದೇ ಲೈನ್ ಡ್ರಾ ಮಾಡಿ ಮಕ್ಕಳ, ಪ್ಯಾರಲಲ್ ಟು ವೈ ಆಕ್ಸಿಸ್ ನೀವು ಡ್ರಾ ಮಾಡ್ತಾ ಬಂದರೆ ಇಫ್ ಇಟ್ ಕಟ್ಸ್ ಮ್ಯಾಕ್ಸಿಮಮ್ ಒನ್ ಪಾಯಿಂಟ್ ಆಫ್ ದಿ ಗಿವನ್ ಗ್ರಾಫ್, maximum one point of the given graph, then that represents a function. ಹಾಗಾದರೆ ಇದು ಫಂಕ್ಷನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ 100% ದಿಸ್ ರೆಪ್ರೆಸೆಂಟ್ಸ್ ಎ ಫಂಕ್ಷನ್, ಬಿಕಾಸ್ ಇದು ಮ್ಯಾಕ್ಸಿಮಮ್ ಒಂದು ಪಾಯಿಂಟಲ್ಲಿ ಅಷ್ಟೇ ಗ್ರಾಫನ್ನು ಮೀಟ್ ಮಾಡ್ತಾ ಇದೆ. ಒಂದೇ ಒಂದು ಪಾಯಿಂಟಲ್ಲಿ ಮೀಟ್ ಮಾಡಿ ಮ್ಯಾಕ್ಸಿಮಮ್. ಸೊ ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಎ ಫಂಕ್ಷನ್. ಸೆಕೆಂಡ್ ಎಕ್ಸಾಂಪಲ್ ತೊಗೊಳ್ಳೋಣ ಮಕ್ಕಳು. ಈ ಥರ ಇದೆ ಫಂಕ್ಷನ್. ಓಕೆ, ಸೊ ನೀವು ಡ್ರಾ ಮಾಡ್ತೀರಾ ಪ್ಯಾರಲಲ್ ಟು ವೈ ಆಕ್ಸಿಸ್. ನೀವು ಒಂದು ಲೈನ್ ಡ್ರಾ ಮಾಡ್ತಾ ಬರ್ತೀರಾ. ಎಷ್ಟಾದರೂ ಲೈನ್ ಡ್ರಾ ಮಾಡ್ರು, ಇಫ್ ಇಟ್ ಪಾಸಸ್ ಥ್ರೂ ಮ್ಯಾಕ್ಸಿಮಮ್ ಒನ್ ಪಾಯಿಂಟ್ ಆಫ್ ದಿ ಗಿವನ್ ಗ್ರಾಫ್, ಮ್ಯಾಕ್ಸಿಮಮ್ ಒನ್ ಪಾಯಿಂಟ್ ಅಬ್ಸರ್ವ್ ಮಾಡಿ, ಎಲ್ಲ ಪಾಯಿಂಟ್ಸಲ್ಲೂ ಮ್ಯಾಕ್ಸಿಮಮ್ ಒನ್ ಪಾಯಿಂಟಲ್ಲಿ ಅಷ್ಟೇ ಕ್ರಾಸ್ ಆಗ್ತಾ ಇರೋದ್ರಿಂದ ವಿ ಕಾಲ್ ಇಟ್ ಆಸ್ ಎ ಫಂಕ್ಷನ್. ವಿ ಕಾಲ್ ಇಟ್ ಆಸ್ ಎ ಫಂಕ್ಷನ್. ಇದನ್ನು ಫಂಕ್ಷನ್ ಅಂತ ಹೇಳ್ತೀವಿ. ಥರ್ಡ್ ಗ್ರಾಫ್ ತೊಗೊಳ್ಳೋಣ ಮಕ್ಕಳು. ಓಕೆ, ಸೊ ಈಗಿದೆ. ಈಗ ನೀವು ಡ್ರಾ ಮಾಡಿದ್ದೀರ ಮಕ್ಕಳು ಒಂದು ಲೈನು ಪ್ಯಾರಲಲ್ ಟು ವೈ ಆಕ್ಸಿಸು. ಈ ಲೈನ್ ಎರಡು ಪಾಯಿಂಟ್ ಮುಖಾಂತರ ಪಾಸ್ ಆಗ್ತಾ ಇದೆ ಗಿವನ್ ಗ್ರಾಫ್ದು. ಟು ಮೋರ್ ದೆನ್ ಒನ್ ಪಾಯಿಂಟಲ್ಲಿ ಪಾಸ್ ಆಗ್ತಾ ಇದೆ ಅಂದರೆ ಸೊ ದೆನ್ ದಟ್ ಡಸ್ ನಾಟ್ ರೆಪ್ರೆಸೆಂಟ್ ಎ ಫಂಕ್ಷನ್. ಯಾಕೆ ಸರ್ ಅದು, ಯಾಕೆ ಆ ಥರ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನೋಡಿ ಮಕ್ಕಳ, ಇದು ಡೊಮೈನ್, ಇದು ರೇಂಜು. ನಾವು ಡೊಮೈನಲ್ಲಿರೋ ಒಂದು ವ್ಯಾಲ್ಯೂ
ಕರೆಸ್ಪಾಂಡೆಂಟ್ ಆಗಿ 2 ಡಿಫ್ರೆಂಟ್ ಎಲಿಮೆಂಟ್ಸ್ ಜೊತೆ ಮ್ಯಾಪ್ ಆಗ್ತಾ ಇದೆ ಅಂತ. ಇಲ್ಲಿ ಎಕ್ಸ್ ಈಕ್ವಲ್ ಟು 2 ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. y ಈಕ್ವಲ್ ಟು ಸಮ್ ವ್ಯಾಲ್ಯೂ 1ಗೂ ಮ್ಯಾಪ್ ಆಗ್ತಾ ಇದೆ, y ಈಕ್ವಲ್ ಟು ಒಂದು 5 ಅಂತ ತಗೊಳ್ಳಿ, 5ಗೂ ಮ್ಯಾಪ್ ಆಗ್ತಾಯಿದೆ. ಎಕ್ಸ್ ಈಕ್ವಲ್ ಟು 2 ಅನ್ನೋದು ಕರೆಸ್ಪಾಂಡೆಂಟ್ ಆಗಿ 2, 1 ರೆಪ್ರೆಸೆಂಟ್ ಮಾಡುತ್ತೆ, ಇದು 2, 5 ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಅಂದರೆ ಸಿಂಗಲ್ ಎಲಿಮೆಂಟ್ ಆಫ್ ಡೊಮೈನ್ ಆಸ್ 2 ಡಿಫ್ರೆಂಟ್ ಇಮೇಜಸ್ ಇನ್ ಕೋಡೊಮೈನ್. For that reason, this is not a function. One element of a first set have 2 different images in second set. So, adukoskara that is not a function. Adike idu graphical understanding. So, graphs alli hege gottaguttappa anta helidre, if you draw any line parallel to y axis ನೀವು ಯಾವುದೇ ಒಂದು ಲೈನ್ ನ ಡ್ರಾ ಮಾಡಿದ್ರೆ that must meet maximum 1 point of the given graph. If it meets more than 1 point ಅಂತ ಹೇಳಿದ್ರೆ that does not represent a function. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ ಮಕ್ಕಳ. ಸೊ ಟೈಪ್ಸ್ ಆಫ್ ಫಂಕ್ಷನ್ಸ್. ಸೊ ಏನೇನಿದೆ ಟೈಪ್ಸ್ ಅಂತ ಹೇಳಿದ್ರೆ ಆನ್ ಟು ಫಂಕ್ಷನ್ ಅಂತ ಇದೆ ಮಕ್ಕಳ. ದಿಸ್ ಸೆಕೆಂಡ್ PU ಕಾನ್ಸೆಪ್ಟ್ಸ್ ಇದು. ಆನ್ ಟು ಫಂಕ್ಷನ್ ಆರ್ ಇನ್ ಟು ಫಂಕ್ಷನ್ ಅಂತ ಕರಿತೀವಿ. ಆರ್ ಅಲ್ಲ, ಅಂಡ್ ಇನ್ ಟು ಫಂಕ್ಷನ್. ಒನ್ ಮೋರ್ ಇದೆ, ಇಫ್ ಇಟ್ ಇಸ್ ನಾಟ್ ಆನ್ ಟು ಇನ್ ಟು ಆಗುತ್ತೆ. ಒನ್ ಫಂಕ್ಷನ್ ಆರ್ ಇಂಜೆಕ್ಟಿವ್ ಅಂತ ಕರಿತೀವಿ. ಬೈಜೆಕ್ಟಿವ್, ಬೋತ್ 1 ಅಂಡ್ ಆನ್ ಟು. ಇವೆಲ್ಲ ಡಿಸ್ಕಸ್ ಮಾಡೋಣ ಮಕ್ಕಳ. ಕಾಂಪೋಸಿಟ್ ಫಂಕ್ಷನ್ ಅಂತ ಬರುತ್ತೆ, ಇನ್ವರ್ಸ್ ಆಫ್ ಎ ಫಂಕ್ಷನ್. ಈ ಕಾನ್ಸೆಪ್ಟ್ಸ್ಗಳು ನಿಮಗೆ ಕ್ಲಾಸ್ 12 ಅಥವಾ ಸೊ ಸೆಕೆಂಡ್ PU ಕಾನ್ಸೆಪ್ಟ್ಸ್ ಎಲ್ಲಿದೆ ಅದನ್ನು ನಾವು ಡಿಸ್ಕಸ್ ಮಾಡೋಣ.